ಅವರಿಬ್ಬರಿಗಿನ್ನೂ ಮದುವೆಯಾಗಿ 3 ತಿಂಗಳಷ್ಟೇ ಕಳೆದಿತ್ತು. ಮಾವನ ಊರಿನಲ್ಲಿ ನಡೀತಿದ್ದ ರಥೋತ್ಸವಕ್ಕೆ ಅಂತ ತೆರಳಿದ್ದ ನವದಂಪತಿಗಳಿಗೆ ವಿಧಿಯಾಟ ಮತ್ತೊಂದು ಕಡೆ ಕಳುಹಿಸಿ ಹೆತ್ತವರಿಗೆ ಕಣ್ಣೀರು ಉಳಿಸಿದೆ. ಎಷ್ಟಕ್ಕೂ ಏನಿದು ಘಟನೆ, ನಡೆದದಾದ್ರೂ ಎಲ್ಲಿ ಅಂತೀರಾ? ಹೀಗೆ ಫೋಟೋದಲ್ಲಿ ಮುದ್ದಾಗಿ ಕಾಣ್ತಿರುವ ದಂಪತಿಗಳನ್ನು ನೋಡಿದ್ರೆ ಇವರಿಬ್ಬರಿಗೂ ಯಾರ ದೃಷ್ಟಿಯೂ ಬೀಳದೆ ಇರಲಿ ಅಂತ ಅನ್ಸುತ್ತೆ. ಆದರೆ ಅದ್ಯಾರ ದೃಷ್ಟಿ ತಗಲಿತ್ತೋ ಏನೋ, ಜವರಾಯನ ಅಟ್ಟಹಾಸಕ್ಕೆ ಸುಂದರ ಸಂಸಾರ ಕಟ್ಟಿಕೊಂಡಿದ್ದವರ ಭವಿಷ್ಯ ನುಚ್ಚು ನೂರಾಗಿದೆ. ಹೌದು, ಈ ಫೋಟೋದಲ್ಲಿ ಕಾಣ್ತಿರುವ ಮಹಿಳೆಯ ಹೆಸರು ರಕ್ಷಿತಾ ರೆಡ್ಡಿ ಅಂತ. ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯ ಉರುವಕೊಂಡ ಗ್ರಾಮದ ಮೂಲದವರು. ಕಳೆದ 3-4 ತಿಂಗಳ ಹಿಂದೆಯಷ್ಟೇ ಬಳ್ಳಾರಿಯ ಜೋಳದ ರಾಶಿ ಗ್ರಾಮದ ರಾಜಶೇಖರ್ ರೆಡ್ಡಿಯನ್ನವರ ಜೊತೆ ಸಂಪ್ರದಾಯದಂತೆ ಮದುವೆ ಮಾಡಿಕೊಂಡಿದ್ರು. ರಾಜಶೇಖರ್ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರು. ಬಳ್ಳಾರಿಯ ಊರಿನ ಕಡೆ ಊರ ಜಾತ್ರೆ ಇದ್ದ ಕಾರಣ ದಂಪತಿಗಳು ಮತ್ತು ರಾಜಶೇಖರ್ ಚಿಕ್ಕಪ್ಪನ ಮಗ ಪವನ್ ಸೇರಿ ಬಳ್ಳಾರಿಗೆ ತೆರಳುತ್ತಿದ್ರು. ಆದರೆ ಮಾರ್ಗ ಮಧ್ಯೆಯೇ ಸಾವು ಹೊಂಚು ಹಾಕಿ ಕುಳಿತಿದೆ. ಚಿಕ್ಕಬಳ್ಳಾಪುರದ ರಾಷ್ಟ್ರೀಯ ಹೆದ್ದಾರಿ ಬಂದಹಳ್ಳಿ ಸಮೀಪ ಲಾರಿಗೆ ಕಾರು ವೇಗವಾಗಿ ಡಿಕ್ಕಿ ಹೊಡೆದ ಪರಿಣಾಮ ಕಾರಿನಲ್ಲಿದ್ದ ಅತ್ತಿಗೆ ರಕ್ಷಿತಾ ಹಾಗೂ ಮೈದುನ ಪವನ್ ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ದಾರೆ. ರಾಜಶೇಖರ್ ರೆಡ್ಡಿಗೆ ಗಂಭೀರ ಗಾಯಗಳಾಗಿದ್ದು ಸದ್ಯ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಪೆರೇಸಂದ್ರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮೃತದೇಹಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಇತ್ತ ಮದುವೆಯಾಗಿ 3 ತಿಂಗಳಿಗೆ ಮಗ ಮತ್ತು ಸೊಸೆಯನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು ಆಸ್ಪತ್ರೆಯ ಆವರಣದಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಬ್ಯಾಂಗ್ಳೂರಿಂದ ಬರ್ತಾ ಇದ್ರು, ಬ್ಯಾಂಗ್ಳೂರಿಂದ ಊರಿಗೆ ಹೋಗ್ತಾ ಇದ್ರು. ನಮ್ಮೂರು ಬಳ್ಳಾರಿ ಜಿಲ್ಲೆ ಜೋಳದರಾಶಿ ಅಂತ. ಇನ್ನೊಬ್ಬರು ನಮ್ಮ ಕಸಿನು ಅವ್ರದ್ದು ಅನಂತಪುರ ಜಿಲ್ಲೆ ಉರುವಕೊಂಡ ಹತ್ರ ಅವಳಿಗೆ ಅನ್ನೋ ಗ್ರಾಮದಲ್ಲಿ. ಅವರೂರಲ್ಲಿ ಇವತ್ತು ಜಾತ್ರೆ ಇತ್ತು, ರಥೋತ್ಸವ. ಆ ರಥೋತ್ಸವಕ್ಕೆ ಹೋಗ್ಬೇಕನ್ನೋ ಕಾರಣಕ್ಕೆ ಅವರು ಹೋಗ್ತಾಯಿದ್ರು. ಬೆಳಿಗ್ಗೆ ಹೊರಟಿದಾಗ ಸುಮಾರು 7 ಗಂಟೆ ಆ ಟೈಮ್ಗೆ ರಾಜಶೇಖರ್ ಅನ್ನೋ ಅವರ ತಂದೆ ಫೋನ್ ಮಾಡಿದಾಗ ಅವರು ಆಯಿತು ಬಿಡ್ತಿದ್ದೀವಿ, ಯಲಹಂಕ ಹತ್ರ ಇದ್ದೀವಿ ಅಂತ ಹೇಳಿದ್ದಾರೆ. ಅಷ್ಟಾದಮೇಲೆ ಹೊರಟಿದ್ದಾರೆ. ಮತ್ತೆ ಇನ್ನೊಂದು 10 ತಾಸು ಆದಮೇಲೆ ಸುಮಾರು 8ರಿಂದ 8:30 ಸಮಯದಲ್ಲಿ ಮತ್ತೆ ಫೋನ್ ಮಾಡಿದರೆ ಇಬ್ಬರು ಫೋನ್ ತೆಗೆದಿಲ್ಲ ಅಂತಂದರು. ಪವನ್ ಮತ್ತು ರಾಜಶೇಖರ್ ಇಬ್ಬರು ಫೋನ್ ತೆಗೆದಿಲ್ಲ ಅಂತ ಅವರು ಕಂಟಿನ್ಯೂಸ್ ಫೋನ್ ಮಾಡ್ತಾ ಇದ್ದಾಗ ಪೊಲೀಸರ ಕೈಯಲ್ಲಿ ಫೋನ್ ಇತ್ತು. ಅವರು ಈ ಸುದ್ದಿಯನ್ನು ಅವರೇ ತಿಳಿಸಿದ್ದಾರೆ. ಅವಾಗ ಗೊತ್ತಾಗಿದೆ ನಮಗೆ. ಅಷ್ಟರವರೆಗೂ ನಮಗೇನು ಗೊತ್ತಿಲ್ಲ. ನಮಗೆ ತಿಳಿದ ಮೇಲೆ ನಾವೆಲ್ಲ ಇಲ್ಲಿಗೆ ಬರ್ತಾಯಿದ್ದೀವಿ. ಸರ್, ನೀವು ಎಲ್ಲಿದ್ರಿ? ನಾನು ಬ್ಯಾಂಗ್ಳೂರಲ್ಲಿ ಇರ್ತೀನಿ, ವರ್ತೂರಿನವರು ಇರೋದು. ನಾನು ಎಲೆಕ್ಟ್ರಾನಿಕ್ ಸಿಟಿ ಆಫೀಸಲ್ಲಿದ್ದೆ. ನನಗೆ ತಿಳಿದಾಗ ನಾನು ಅಲ್ಲಿಂದ ಇಮಿಡಿಯೇಟಾಗಿ ಹೊರಟು ಬಂದೆ. ಡೆತ್ ಆಗಿರೋರು ಪವನ್ ಅಂತ ಒಬ್ಬರು, ನಮ್ಮ ಚಿಕ್ಕಪ್ಪನ ಮಗ. ಇನ್ನೊಬ್ಬರು ರಕ್ಷಿತಾ ಅಂತ, ಅವರು ನಮ್ಮ ರಿಲೇಟಿವ್ಸೇ. ಅವರು ಇನ್ನೊಬ್ಬರು ರಾಜಶೇಖರ್ ರೆಡ್ಡಿ ಅನ್ನೋರ ವೈಫ್ ಅವರು. ಅವ್ರಿಗೆ ರೀಸೆಂಟಾಗಿ ಮದುವೆ ಆಗಿದೆ. ಒಂದು 4 ತಿಂಗಳ ಸುಮಾರು ಅಷ್ಟು ಆಗ್ತಾಯಿದೆ ಮದುವೆ. ಅಷ್ಟರಲ್ಲೇ ಮದುವೆ ಆಗಿದ್ದು ಯಾರಿಗೆ ಸರ್? ರಾಜಶೇಖರ್ ರೆಡ್ಡಿ ಮತ್ತು ರಕ್ಷಿತಾ ಅವರಿಬ್ಬರು ಮದುವೆ ಆಗಿದೆ. ಒಟ್ಟು ಟೋಟಲ್ ಡೆತ್ ಆಗಿರೋದು ಇಬ್ಬರು ಡೆತ್ ಆಗಿದೆ. ರಾಜಶೇಖರ್ ರೆಡ್ಡಿ ಇನ್ನೂ ಒಳ್ಳೆಯ ಚಿಕಿತ್ಸೆಗೋಸ್ಕರ ಬೇರೆ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಒಟ್ಟಾರೆ ಮದುವೆ ಎಂಬ ಬಂಧನಕ್ಕೆ ಕಾಲಿಟ್ಟಿದ್ದ ನವಜೋಡಿಗೆ ಜವರಾಯ ಎಂಬ ಕೆಂಗಣ್ಣು 100 ವರ್ಷದ ಆಯಸ್ಸನ್ನ ಕಿತ್ತು 3 ಕುಟುಂಬಗಳಿಗೂ ಕಣ್ಣೀರು ಉಳಿಸಿರೋದು ದುರಂತ.